ಈ ಕಡೆ ನೋಡಿ. ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸೋದರೊಂದಿಗೆ ನಾನು ಶಿವಾನಂದ ಅಂತ, ನನ್ನ ಹೆಸರು ಶಿವಾನಂದ ಮೇಟಿ ಅಂತ. ನಾನು ಸೀರಿಯಲ್ ನಂಬರ್ 122. ನಾನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಏನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅಂತ ಏನಿದೆ, ಆ ಪರಿಷತ್ತು ಸ್ಥಾನಕ್ಕೆ ನಾನು ಒಬ್ಬ ಸದಸ್ಯನಾಗಿ ಚುನಾಯಿತನಾಗಬೇಕು ಅಂತೇಳಿ ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ನನ್ನ ಸೀರಿಯಲ್ ನಂಬರ್ ಅಂತ ಏನು ಕರಿತೀವಿ 122. ಒಟ್ಟು 149 ಜನ ಸ್ಪರ್ಧಾಳುಗಳಲ್ಲಿ ನಾನು ಒಬ್ಬನು ಇದ್ದೀನಿ. ನಾನು ಕೂಡ ಕರ್ನಾಟಕದಾದ್ಯಂತ ಏನು 31 ಜಿಲ್ಲೆಗಳು ಇದಾವೆ, ಆ ಎಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಕೂಡ ನಾನು ಹೋಗಿ ಪ್ರಚಾರ ಮಾಡಿಕೊಂಡು ಬಂದಿದ್ದೀನಿ. ನನ್ನ ಸೀರಿಯಲ್ ನಂಬರ್ 122. ಕಳೆದ 33 ವರ್ಷಗಳಿಂದ ನಾನು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ನಾನು ವಕೀಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು 33 ವರ್ಷಗಳ ಕಾಲ ವಕೀಲನಾಗಿ ಕೆಲಸ ಮಾಡೋದ್ರಿಂದ ನನ್ನ ಆಫೀಸು ನನ್ನ ಒಂದು ಸ್ಥಾನಕ್ಕೆ ಬಂದಿದ್ರಿಂದ ನಾನು ಈಗ ಸದಸ್ಯನಾಗಿ ನನ್ನ ವಕೀಲರ ಧ್ವನಿಯಾಗಿ ಇರಬೇಕು ಅಂತೇಳಿ, ವಕೀಲರ ಧ್ವನಿಯಾಗಿರಲು ನಾನು ಚುನಾಯಿತನಾಗಿ ಮಾಡ್ರಿ ಅಂತೇಳಿ ಎಲ್ಲಾ ಬಾರಿಗೂ ನಾನು ಪ್ರಚಾರ ಮಾಡಿಕೊಂಡು ಇವತ್ತು ಬೆಳಗ್ಗೆ ನಾನು ಮೈಸೂರು ಬಾರ್ ಅಸೋಸಿಯೇಷನ್ಗೆ ಬಂದಿದ್ದೀನಿ. ಮೈಸೂರು ಬಾರ್ ಅಸೋಸಿಯೇಷನ್ ಅಲ್ಲೇ ಕಾರ್ಯದರ್ಶಿಗಳು, ಮೊನ್ನೆ ಅಧ್ಯಕ್ಷರು ಎಲ್ಲರನ್ನು ವಿಚಾರ ಮಾಡ್ಕೊಂಡು ನನಗೆ ವೋಟ್ ಕೊಡಿ ಅಂತೇಳಿ ಗೌರವಾನ್ವಿತ ಮೈಸೂರು ವಕೀಲರಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಗೆಲ್ತೀನಿ ಅಂತ ಒಂದು ಉತ್ಸಾಹನೂ ಕೂಡ ನನಗಿದೆ. ನಾನು ಏನಾದ್ರು ಗೆದ್ದಿದ್ದಲ್ಲಿ ಮೊಟ್ಟ ಮೊದಲನಾಗಿ ವಕೀಲರ ಪ್ರತಿನಿಧಿಯಾಗಿ ನಾನು ಮಾಡೋದೇನು ಅಂತಂದ್ರೆ, ಈಗ ಏನ್ ಕೊಡ್ತಾ ಇದಾರೆ 8 ಲಕ್ಷ, ಅದು ಸಾಲದು. 25 ಲಕ್ಷದಿಂದ 40 ಲಕ್ಷ ರೂಪಾಯಿಗೆ ಅದನ್ನ ಏರ್ಸ್ಬೇಕು. ವಕೀಲರ ಕಾಲವಾದಾಗ ತಕ್ಷಣನೇ 5 ಲಕ್ಷ ಆದ್ರೂ ಹಣನ ನಾವು ಬೇರೆ ಏನು ಸೊಸೈಟಿಯವರು ಅಥವಾ ಸಂಘ ಸಂಸ್ಥೆಯರು ಏನ್ ಕೊಡ್ತಾರೆ, ಹಂಗೆ ನಮ್ಮ ಬಾರ್ ಕೌನ್ಸಿಲ್ 5 ಲಕ್ಷ ರೂಪಾಯಿನ ಒಬ್ಬ ವಕೀಲನ ಮರಣ ಆಗಂತ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಅದು ನಮ್ಮ ಕೈಲಿಲ್ಲ, ದೇವ್ರ ಕೃಪೆ. ಅದು ಒಂದು ಆಕ್ಸಿಡೆಂಟ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು. ದಿನ ನೋಡ್ತೀವಿ ನಾವು ಪ್ರತಿನಿತ್ಯ ವಕೀಲರುಗಳು ಮರಣ ಹೊಂದಿದ್ರೆ ಅವ್ರ ಹೆಂಡತಿ ಏನಿರ್ತಾರೆ, ಅವ್ರ ತಾಯಿಯಂದ್ರಿ ಏನಿರ್ತಾರೆ, ಅವ್ರ ಮಕ್ಕಳಿಗೆ ಏನು ಬಹಳ ತೊಂದರೆ ಆಗ್ತಾ ಇದೆ. ಆ ತೊಂದರೆಗಳನ್ನ ತಪ್ಪಿಸ್ಬೇಕು. ನಾನು ಸದಸ್ಯನಾಗಿ ನಂತರ ಏನ್ ಮೆಂಟಾಲಿಟಿ ಇರ್ತಕ್ಕಂಥ ವಕೀಲರೇನು ಆರ್ಚ್ ಬಂದಲ್ಲಿ ನಾವೆಲ್ಲ ಸೇರಿ ವಕೀಲರ ಪ್ರತಿನಿಧಿಯಾಗಿ ಸರ್ಕಾರದ ಮಧ್ಯೆ ಮತ್ತು ಈ ಏನು ಪರಿಷತ್ ಇದೆ, ಪರಿಷತ್ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತೀನಿ. ನಾನು ಗೆಲ್ತೀನಿ, ಆ ವಿಶ್ವಾಸ ಇದೆ. ಹಾಗಾಗಿ ತಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ, ಎಲ್ಲಾ ವಕೀಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ನನ್ನನ್ನು ಗೆಲ್ಸಿ ವೋಟ್ ಹಾಕಿ ನಾನು ನಿಮ್ ಪ್ರತಿನಿಧಿ ಆಗಿರ್ತೀನಿ, ನಿಮ್ ಧ್ವನಿ ಆಗಿರ್ತೀನಿ ಅಂತೇಳಿ ಈ ಮೂಲಕ ಎಲ್ಲಾ ವಕೀಲರಲ್ಲೂ, ಕರ್ನಾಟಕ ರಾಜ್ಯದಂತೆ ಎಲ್ಲಾ ವಕೀಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊತೇನೆ. ನಮಸ್ಕಾರ.